ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 14ನೆಯ ಎಪಿಸೋಡ್ನಲ್ಲಿ ಸುಮಾರು 414 ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 15ನೆಯ ಎಪಿಸೋಡ್ನಲ್ಲಿ 415ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ವೇದಾಂಗಗಳ ಬಗ್ಗೆ ಚಿಂತನೆ ನಡೆದಿತ್ತು. ವೇದವನ್ನು ಅರ್ಥೈಸಿಕೊಳ್ಳಬೇಕು ಅಂತಾಗಿದ್ದರೆ ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ, ಕಲ್ಪಃ ಅನ್ನುವ 6 ಗ್ರಂಥಗಳ ಅಧ್ಯಯನವನ್ನು ಮೊದಲು ನಡೆಸಿರಬೇಕು. ಅಂದರೆ ವೇದಾರ್ಥ ತಿಳ್ಕೊಳ್ಳಿಕ್ಕೆ ಅವನಿಗೆ ಅರ್ಹತೆ ಬರ್ತದೆ. ಅದರಲ್ಲಿ ಶಿಕ್ಷಾ ಅಂದ್ರೇನು ಅನ್ನೋದನ್ನು ನಾವು ನೋಡಿದ್ದಾಯಿತು. ಸ್ವರ ಹಾಗೂ ವರ್ಣಗಳ ಉತ್ಪತ್ತಿ ಸ್ಥಾನ, ಪ್ರಯತ್ನ ಮುಂತಾದ ವಿವರ ಸಂಗ್ರಹ ಶಾಸ್ತ್ರಕ್ಕೆ ಶಿಕ್ಷಾ. ಹಾಗೆ ಎರಡನೇದಾಗಿರ್ತಕ್ಕಂಥ ವ್ಯಾಕರಣ, ವೇದಾಂಗವಾಗಿರ್ತಕ್ಕಂಥದ್ದು. ಏನು ವ್ಯಾಕರಣ ಅಂದರೆ ಪ್ರಕೃತಿ ಪ್ರತ್ಯಯಗಳ ಸಂಯೋಜನೆಯಿಂದ ಶಬ್ದಗಳ ನಿಷ್ಪತ್ತಿ ಮಾಡುವುದು, ಸರಿಯಾದ ಅರ್ಥದ ಅರಿವು ಮೂಡಿಸುವುದು ವ್ಯಾಕರಣ. ಅರ್ಥಜ್ಞಾನದೊಂದಿಗೆ ಸುಶಬ್ದ ಪ್ರಯೋಗ ಶ್ರೇಯಸ್ಕರ. ಯಾಗಾದಿಗಳಲ್ಲಿ ಶುದ್ಧ ಶಬ್ದ ಪ್ರಯೋಗ ಅತ್ಯವಶ್ಯ. ಹಾಗಾಗಿ ವ್ಯಾಕರಣವು ಒಂದು ವೇದಾಂಗ ಎನಿಸಿದೆ. ಪಾಣಿನೀಯ ಮುಂತಾದ ಲೌಕಿಕ ವ್ಯಾಕರಣ ಅದು ಪ್ರಸಿದ್ಧವಾಗಿರತಕ್ಕಂಥದ್ದು. ವೇದ ವ್ಯಾಕರಣ ಬೇರೆಯೇ ಇದೆ. ಇನ್ನು ಮುಂದಿನ 3ನೇ ಆಗಿರ್ತಕ್ಕಂಥ ಅಂಗ ಛಂದಸ್ಸು. ಅಕ್ಷರಗಣ, ವೃತ್ತ, ನಿಯಮಗಳಿರ್ತಕ್ಕಂಥ ಪದ್ಯ ಅಂತ ಏನು ಕರಿತೀವಲ್ಲ, ಅದೇ ಛಂದಸ್ಸು. ಲೌಕಿಕ ಛಂದಸ್ಸು ಹಾಗೂ ವೈದಿಕ ಛಂದಸ್ಸು ಅಂತ 2 ಪ್ರಕಾರವಾಗಿದೆ. ಕಾತ್ಯಾಯನರು ವೈದಿಕ ಛಂದಸ್ಸನ್ನು ವಿವರಣೆ ಮಾಡಿದ್ದಾರೆ. ವೃತ್ತರತ್ನಾಕರ ಮುಂತಾದ ಗ್ರಂಥಗಳು ಲೌಕಿಕ ಛಂದಸ್ಸನ್ನು ವಿವರಿಸ್ತಾ ಇದೆ. ಮಂತ್ರೋಚ್ಚಾರಣೆಯ ಪೂರ್ವದಲ್ಲಿ ಛಂದಸ್ಸಿನ ಉಲ್ಲೇಖ ಅನಿವಾರ್ಯ. ಆಗ ಹೇಳಿದ್ದಾಯಿತು, ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ ಅಂತ ಹೇಳ್ತೀವಿ. ಅಂತ ಹೇಳುವಾಗ, ಯಾವುದೇ ಮಂತ್ರ ಹೇಳುವಾಗ ಆ ಋಷಿ, ದೇವತಾ, ಛಂದಸ್ಸು ಎಲ್ಲವನ್ನು ಕೂಡ ಹೇಳಬೇಕು ಅಂತ. ಈವನ್ ವಿಷ್ಣು ಸಹಸ್ರನಾಮ ಹೇಳುವಾಗಲೇ ಈ ಮಾತುಂಟು. ಅಸ್ಯ ಸ್ತ್ರೀ ವಿಷ್ಣೋರ್ ದಿವ್ಯ ಸಹಸ್ರನಾಮ ಮಹಾಮಂತ್ರಸ್ಯ ವೇದವ್ಯಾಸ ಋಷಿ ಅನುಷ್ಠುಪ್ ಛಂದಃ ಬಂತು ನೋಡ್ರಿ. ಅನುಷ್ಠುಪ್ ಛಂದಃ. ಹೀಗೆ ಛಂದಸ್ಸಿನ ಉಚ್ಚಾರಣೆ, ವಿವರಣೆ ಅನಿವಾರ್ಯ. ಅಂತೆ ಇದು ಒಂದು ವೇದಾಂಗ ಎನಿಸಿದೆ. ನಿರುಕ್ತ ಮುಂದಿನ ವೇದಾಂಗ. ಏನು ಹಾಗಂದರೆ ನಿಹಿ, ಉಕ್ತಂ, ನಿರುಕ್ತಂ. ನಿಹಿ ಅಂದ್ರೇನು? ನಿಶ್ಚಯೇನ ಉಕ್ತಂ ನಿರುಕ್ತಂ. ವೈದಿಕ ಪದಗಳನ್ನು ನಿಶ್ಚಯಿಸಿ ಹೇಳುವುದಕ್ಕೆ, ಆ ವಿವರಣೆ ಕೊಡ್ತಕ್ಕಂಥದ್ದಕ್ಕೆ ನಿರುಕ್ತ ಗ್ರಂಥ ಅಂತ ಹೆಸರು. ಇದು ಯಾಸ್ಕ ಮುನಿ ರಚನೆ ಮಾಡಿದ್ದಾರೆ. ಇವರಿಗಿಂತಲೂ ಮುಂಚೆ ಕೌತ್ಸ, ಗಾರ್ಗ್ಯ ಮುಂತಾದ ಎಷ್ಟೋ ಜನ ಪ್ರಾಚೀನ ನಿರುಕ್ತಕಾರರಿದ್ದಾರೆ. ಮಂತ್ರಗಳ ಅರ್ಥವತ್ವ, ಮಂತ್ರ ಅರ್ಥಪೂರಿತವಾಗಿದೆ, ಸುಮ್ಮನೆ ಹೇಳಿದ್ದಲ್ಲದು ಅಂತ ಆ ಅರ್ಥವತ್ ಸಮರ್ಥನೆಯನ್ನು ಈ ನಿರುಕ್ತದ ಮೂಲಕ ನಾವು ತಿಳಿಯಬಹುದಾಗಿದೆ. ಇದು ವೇದಪುರುಷನ ಕಿವಿ ಅಂತೆನಿಸಿದೆ. ಇನ್ನು ಜ್ಯೋತಿಷ್ಶಾಸ್ತ್ರ, ಇದರ ವಿವರ ಏನು? ಸೂರ್ಯಾದಿ ಗ್ರಹಗಳ ಚಲನಾದಿಗಳನ್ನು ತಿಳಿಸುವ ಶಾಸ್ತ್ರ ಇದು ಜ್ಯೋತಿಷ್ಶಾಸ್ತ್ರ. ಯಾಗಾದಿ ಆಚರಣೆಗೆ ತಿಥಿ ನಕ್ಷತ್ರಾದಿಗಳ ಕಾಲಜ್ಞಾನ ಅತ್ಯವಶ್ಯ. ಸರಿಯಾದ ಕಾಲ, ಶುದ್ಧವಾದ ಮುಹೂರ್ತ, ಶುದ್ಧವಾದ ಸಮಯ, ಯಾವುದು ಶುದ್ಧ ಮುಹೂರ್ತ, ಯಾವುದು ಸರಿಯಾದ ಸಮಯ, ಇವೆಲ್ಲ ತಿಳ್ಕೊಳ್ಬೇಕು ಅಂತಾಗಿದ್ದರೆ ಆ ಜ್ಯೋತಿಷ್ಶಾಸ್ತ್ರ ಬೇಕು. ವೇದಪುರುಷನಿಗೆ ನೇತ್ರವೆನಿಸಿದ ಜ್ಯೋತಿಷ್ಶಾಸ್ತ್ರವು ವೇದಾಂಗವೆನಿಸಿದೆ. ಕೊನೆಯದಾಗಿ ಕಲ್ಪ ಗ್ರಂಥ, ಅದರ ಅಧ್ಯಯನ ಕೂಡ ಬೇಕು ವೇದವನ್ನು ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗೆ. ಕಲ್ಪ ಅಂದ್ರೇನು? ವೈದಿಕ ಕರ್ಮಾನುಷ್ಠಾನಗಳಿಗೆ ಕಲ್ಪ ಅಂತ ಹೆಸರು. ವೈದಿಕ ಕರ್ಮಗಳ ವಿಧಿವಿಧಾನ, ನಿಯಮಗಳನ್ನು ಕಲ್ಪಸೂತ್ರಗಳಲ್ಲಿ ಕಾಣಬಹುದು. ಆಶ್ವಲಾಯನ, ಆಪಸ್ತಂಭ ಮುಂತಾದವರಿಂದ ರಚನೆಗೊಂಡ ಧರ್ಮಸೂತ್ರಗಳು, ಗೃಹ್ಯ ಸೂತ್ರಗಳು, ಶ್ರೌತ ಸೂತ್ರಗಳು ಮುಂತಾದವು
ಈ ಗುಂಪಿನಲ್ಲಿ ಪ್ರಸಿದ್ಧವಾಗಿವೆ. ಈ ಕಲ್ಪ ವೇದಪುರುಷನ ಹಸ್ತಗಳಾಗಿವೆ. ಅಂತೆಯೇ ಇದು ಒಂದು ವೇದಾಂಗವಾಗಿದೆ. ಸಕಲ ವೇದಾಭಿಪ್ರಾಯ ಸಂಗ್ರಹ ಎಷ್ಟು ಪ್ರಕಾರಗಳಿಂದ ನಾವು ತಂದುಕೊಳ್ಳಬಹುದು? 4 ಪ್ರಕಾರಗಳಿಂದ ಸಕಲ ವೇದಾರ್ಥವನ್ನು ಸಂಗ್ರಹಿಸಬಹುದಾಗಿದೆ. ಅವು ಯಾವುವು? ವಿಧಿ, ಅಭಿಧಾನ, ವಿಕಲ್ಪ, ನಿಷೇಧ. ಇವು ಆ 4 ಪ್ರಕಾರಗಳು. ಈ 4 ಪ್ರಕಾರಗಳಿಂದ ಸಮಸ್ತ ವೇದವನ್ನು ಅರ್ಥವನ್ನು ಸಂಗ್ರಹಿಸಬಹುದಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.